ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವಾಗ ಮುನ್ನಾರ್ ಸೆಕೆಂಡ್ ಡೇದು ಸೆಕೆಂಡ್ ಹಾಫಲ್ಲಿ ನಾನು ಎಲ್ಲೆಲ್ಲಿಗೆ ಹೋಗಿದೆ ಅಂತ ತೋರಿಸ್ತಾ ಇದ್ದೀನಿ ಈ ವ್ಲಾಗಲ್ಲಿ. ನಮ್ಮದು ಲಂಚ್ ಆದಮೇಲೆ ನಾವು ಮತ್ತೆ ಇದು ಏನಂತ ಹೇಳಿದ್ರೆ ಮುನ್ನಾರ್ದು ಓಲ್ಡ್ ಟೌನ್ ಮತ್ತು ನ್ಯೂ ಟೌನ್ ಎರಡೂ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಅಲ್ಲಿ ಏನಂತ ಹೇಳಿದರೆ ನೋಡಿ, ಇದೆಲ್ಲ ನೀಲಗಿರಿ ಟ್ರೀಸ್ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ನಾವು ಹೋಗುವ ರೋಡಲ್ಲಿ ಪ್ರತಿಯೊಂದು ಇದನ್ನು ರೋಡ್ ಸೈಡ್ ಬ್ಯೂಟಿನೂ ಅಷ್ಟು ಎಲ್ಲದನ್ನು ತುಂಬ ಸೀನಿಕ್ ಆಗೇ ಇತ್ತು. ಆಮೇಲೆ ನಾನು ಆ್ಯಕ್ಚುಲಿ ಇಲ್ಲೆಲ್ಲ ಪ್ಲೇಸಲ್ಲೂ ಇಳಿದ್ಬಿಟ್ಟು ತುಂಬ ಫೋಟೋಸ್ ತೆಗೆಸ್ಕೊಂಡಿದ್ದೀನಿ. ಎಲ್ಲ ಫೋಟೋಸು ಸಕ್ಕತ್ತಾಗಿ ಬಂದಿದೆ. ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಎಲ್ಲ ಫೋಟೋಸೂ. ಆಮೇಲೆ ಏನಂತ ಹೇಳಿದರೆ, ನಾವು ಇವಾಗ ಹೋಗ್ತಾ ಇರೋದು ಇದೆಲ್ಲ ಸ್ವಲ್ಪ ಹಿಡನ್ ಪ್ಲೇಸಸ್ ಇರುತ್ತೆ. ಇಲ್ಲೇನಂತ ಹೇಳಿದರೆ ನೀವು ಜೀಪ್ ತೊಗೊಂಡು ಹೋಗಬೇಕಾಗತ್ತೆ. ಜನರಲಾಗಿ ನಿಮ್ಗೆ ಇಲ್ಲಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಟ್ರಾವೆಲ್ ಅಲ್ಲಿ ಆ ಪ್ಯಾಕೇಜ್ನ ಬುಕ್ ಮಾಡಿಕೊಡೋರು ತುಂಬ ಜನ ಇರ್ತಾರೆ. ಅವರೆಲ್ಲರೂ ಫೋರ್ ಪ್ಲೇಸಸ್ ಏನೋ 4-5 ಪ್ಲೇಸಸ್ ಏನೋ ಕವರ್ ಮಾಡ್ತಾರೆ. ಅದು ಯಾವ್ದ್ಯಾವ್ದಂತ ನೀವು ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಏನಂತ ಹೇಳ್ತಾರೆ, ನಿಮಗೆ ಜನರಲಾಗಿ ಎಲ್ಲರೂ 4,000 ಕೇಳ್ತಾರೆ. ಬಿಕಾಸ್ ನಾನು ಮಾರ್ನಿಂಗೂ ನನಗೆ 1-2 ಜನ ಅಪ್ರೋಚ್ ಮಾಡಿದರು. ಅವರು ಸಹಿತ 4,000 ಅಂತ ಹೇಳಿದರು. ಆಮೇಲೆ ನಮ್ಮ ಡ್ರೈವರು ಅವ್ರಿಗೆ ಗೊತ್ತಿರೋವ್ರ ಹತ್ರ ಆ್ಯಕ್ಚುಲಿ ನನಗೆ 3,000 ಮಾಡಿಸಿ ಕೊಟ್ಟರು. ಏನಂತ ಹೇಳಿದರೆ, ಆ ಪ್ಲೇಸಸ್ ನೀವು ನೋಡಿಲ್ಲ ಅಂತ ಹೇಳಿದರೆ ಬೆಸ್ಟ್ ಪ್ಲೇಸಸ್ ಇನ್ ಮುನ್ನಾರ್ನ ನೀವು ಮಿಸ್ ಮಾಡ್ಕೊಂಡಂಗಾಗುತ್ತೆ. ನೋಡಿ, ನಾವು ಆ್ಯಕ್ಚುಲಿ ಅವ್ರ ಹತ್ರ ಮಾತಾಡಿಬಿಟ್ಟು ಆ ಪ್ಯಾಕೇಜ್ ಮಾಡಿಕೊಡೋರ ಹತ್ರ ಜೀಪಲ್ಲಿ ನಾನು ಅಮ್ಮ ಹೊರಟ್ವಿ. ಹೋಗುವಾಗ ಏನಂತ ಹೇಳಿದರೆ, ನಾನು ಅನ್ಕೋತಾ ಇದ್ದೆ ಫಸ್ಟ್ ಹೋಗುವಾಗ ನಾರ್ಮಲ್ ರೋಡ್ಸ್ ಥರನೇ ಇತ್ತು. ನಾನು ಅನ್ಕೋತಾ ಇದ್ದೆ, ಯಾಕಪ್ಪ ನಮ್ಮ ಡ್ರೈವರು ಅವ್ರ ವೆಹಿಕಲೆಲ್ಲ ಕರ್ಕೊಂಬರ್ಬೋದಾಗಿತ್ತಲ್ಲ, ಸುಮ್ಮನೆ ಇದಕ್ಕೆ ನಾನು ಎಕ್ಸ್ಟ್ರಾ 3,000 ಕೊಟ್ಬಿಟ್ನಲ್ಲ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಬರ್ತಾ ಬರ್ತಾ ಒಳಗಡೆ ಹೋಗ್ತಾ ಇದ್ರೆ ಎಷ್ಟು ನ್ಯಾರೋ ಇತ್ತಂದರೆ ರೋಡು. ಆ ಕಡೆಯಿಂದ ಇನ್ನೊಂದು ಜೀಪ್ ಬಂದರೆ ಈ ಕಡೆ ಬರೋಕ್ಕೆ ಆಗ್ತಿರಲಿಲ್ಲ. ಬಟ್ ಸ್ಟಿಲ್ ಅವರೆಲ್ಲ ಎಷ್ಟು ಆ ರೋಡಲ್ಲಿ ಡ್ರೈವ್ ಮಾಡೋಕ್ಕೆ ಸ್ಕಿಲ್ಡ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದರೆ, ಅಷ್ಟು ಚಿಕ್ಕ ರೋಡಲ್ಲಿ ಆ ಕಡೆ ಜೀಪ್ ಬಂದರೂ ಸಹಿತನೂ ಎಲ್ಲರೂ ಏನೋ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇಲ್ಲೇನಂತ ಹೇಳಿದರೆ ತುಂಬ ಸ್ಟೀಪ್ ಇರುತ್ತೆ ಎವ್ರಿ ಎಡ್ಜಲ್ಲಿ. ಆ್ಯಕ್ಚುಲಿ ಒಂದೊಂದ್ಸಲ ಭಯ ಕೂಡ ಆಗ್ತಾಯಿತ್ತು, ಎಲ್ಲಾದರೂ ಬಿದ್ದೋಗ್ಬಿಡ್ತೀವೇನೋ ಅಂತ. ಬಟ್ ಸ್ಟಿಲ್ ಅವರು ಆ ಥರ ಏನೂ ಆಗೋದೇ ಇಲ್ಲ, ಅಷ್ಟು ನೀಟಾಗಿ ಕರ್ಕೊಂಡು ಹೋಗ್ತಾರೆ. ಈ ಪ್ಲೇಸಸ್ಸಲ್ಲೇ ಆ್ಯಕ್ಚುಲಿ ನಿಮಗೆ ನೋಡಿ, ಇಲ್ಲೇ ನೋಡ್ತಾ ಇದ್ದೀರಲ್ಲ, ತುಂಬ ನ್ಯಾರೋ ಅಂದರೆ ತುಂಬ ನ್ಯಾರೋ ಇದೆ ರೋಡು. ಅದು ನಿಮಗೆ ಆ್ಯಕ್ಚುಲಿ ವಿಡಿಯೋದಲ್ಲಿ ನೋಡಿಬಿಟ್ಟು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀವು ಓನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಅರ್ಥ ಆಗುತ್ತೆ. ಅಲ್ಲ ಆದಮೇಲೆ ಆ ಥರ ಸ್ಟೀಪ್ ರೋಡಲ್ಲಿ ಹೋಗ್ಬಿಟ್ಟು ನಾವು ಲಾಸ್ಟ್ಗೆ ಎಂಡಲ್ಲಿ ರೀಚ್ ಆಗಿದ್ದು ರಿಪಲ್ ವಾಟರ್ ಫಾಲ್ಸ್ ಅಂತ. ಆ ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಿದರೆ, ಇವಾಗ ರೀಸೆಂಟ್ ಈ ಪರಮ್ ಸುಂದರಿ ಮೂವಿ ಬಂದಿದೆಯಲ್ಲ, ಅದರಲ್ಲಿ ಜಾನ್ವಿ ಕಪೂರ್ ಮತ್ತು ಹೀರೋ ಹೆಸರು ಮರ್ತು ಹೋಗ್ಬಿಡ್ತಲ್ಲಪ್ಪ, ಅವರಿಬ್ಬರು ಕುತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ಅದೇ ಥರ ವಾಟರ್ ಫಾಲ್ಸ್ ಇತ್ತು. ಸಿದ್ಧಾರ್ಥ್ ಮಲ್ಹೋತ್ರಾ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಈ ಪ್ಲೇಸು ತುಂಬ ಚೆನ್ನಾಗಿದೆ. ಒಬ್ವಿಯಸ್ಲಿ ನೀವೇನಂತ ಹೇಳಿದರೆ, ಯಾರ್ಯಾರು ಮುನ್ನಾರ್ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ, ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕಡೆ 4,000 ಅಂತ ಹೇಳ್ತಾರೆ. ನೀವು ಸ್ವಲ್ಪ ನೆಗೋಷಿಯೇಟ್ ಮಾಡಿ 3,000ಗಂತೂ ಬಂದೇ ಬರ್ತಾರೆ ಅವರು. ಮೋಸ್ಟ್ಲಿ ಇನ್ನೂ ನೆಗೋಷಿಯೇಟ್ ಮಾಡ್ಬೋದೇನೋ ಕಮ್ಮಿ, ಬಟ್ ನಾನು 1-2 ಜನ ನನ್ನ ಹತ್ರ ಕೇಳಿದೆ, ಯಾರೂ ಏನೂ ಕಮ್ಮಿ ಮಾಡ್ಕೊಂಡಿಲ್ಲ. ಸೊ ನಮ್ಮ ಡ್ರೈವರ್ ಕೂಡ ಅಂದರು, ಅದಕ್ಕಿಂತ ಕಮ್ಮಿ ಯಾರೂ ಮಾಡ್ಕೊಳ್ಳಲ್ಲ ಇಲ್ಲಿ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಬಂದೆ. ಬಟ್ ಇಟ್ಸ್ ವರ್ತ್ ಟು ಗಿವ್ 3,000 ಆ್ಯಂಡ್ ವಾಚ್ ಆಲ್ ದಿಸ್ ಪ್ಲೇಸಸ್ ಅಂತ ನಂದು ಒಪಿನಿಯನ್ನು. ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೇ ಏನಂತ ಹೇಳಿದ್ರೆ, ಅದು ಫುಲ್ಲು ನೀವು ವಾಟರ್ ಫಾಲ್ಸ್ ಎಂಡಿಗೆ ಹೋಗ್ಬೇಕಂತ ಹೇಳಿದ್ರೆ ನೀವು ನಡ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಇದೆ ಫೈನಲ್ ನಿಮಗೆ ಲಾಸ್ಟಲ್ಲಿ ಸಿಕ್ಕೋ ಸೀನಿಕ್ ಬ್ಯೂಟಿ ಅಂದರೆ ಇದೇ. ಸಖತ್ತಾಗಿರುತ್ತೆ ಈ ಪ್ಲೇಸು. ನಾನು ಇಲ್ಲಿ ಹೋಗ್ಬಿಟ್ಟು ಅದು ಎಷ್ಟು ಫೋಟೋಸ್ ತೆಗೆಸ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ. ಮತ್ತು ಎಲ್ಲ ಫೋಟೋಸ್ನು ಒಂದಕ್ಕಿಂತ ಒಂದು ಜಾಸ್ತಿ ಬ್ಯೂಟಿಫುಲ್ ಆಗಿತ್ತು. ಯಾರಿಗಾದ್ರೂ ಫೋಟೋಶೂಟೆಲ್ಲ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ ನಿಜವಾಗೂ ಈ ಪ್ಲೇಸಸ್ ಎಲ್ಲ ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ ಈ ರಿಪಲ್ ವಾಟರ್ ಫಾಲ್ಸು. ಮತ್ತು ನೀರು ಕೂಡ ತುಂಬ ತಣ್ಣಗೆಲ್ಲ ಇತ್ತು. ಬಟ್ ನನಗೇನಂದರೆ ನೀರು ಮುಟ್ಟೋಕ್ಕೆ ಸ್ವಲ್ಪ ಭಯ ಆಯಿತು. ಇವಾಗೆಲ್ಲ ಏನೇನೋ ಅದು ಆ ವೈರಸ್ ಈ ವೈರಸ್ ಅಂತೆಲ್ಲ ಸ್ವಲ್ಪ ಇದು ಮಾಡಿದ್ರಲ್ಲ. ಸೊ ನಾನು ಒಂದು ಸ್ವಲ್ಪ ಸೇಫಾಗೇನೆ, ಅಂದರೆ ಜಸ್ಟ್ ನಾನು ಸೀನಿಕ್ ಬ್ಯೂಟಿನ ಮಾತ್ರ ಎಂಜಾಯ್ ಮಾಡಿದೆ. ಅಲ್ಲೇನಂತ ಹೇಳಿದರೆ, ನೀವು ಇಲ್ಲಿಗೆ ಹೋಗುವಾಗ ಆ್ಯಕ್ಚುಲಿ ಯಾರೂ ಹೀಲ್ ಸ್ಲಿಪ್ಪರ್ ಆ ಥರ ಇದೆಲ್ಲ ಹಾಕ್ಕೊಂಡು ಹೋಗಬೇಡಿ. ಫ್ಲ್ಯಾಟ್ಸ್ ಇರೋದು ಹಾಕ್ಕೊಂಡು ಹೋದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಸ್ಪೋರ್ಟ್ಸ್ ಶೂಸ್ ಥರದ್ದು ಸ್ನೀಕರ್ಸ್ ಏನಾದರೂ ಹಾಕ್ಕೊಂಡು ಹೋಗ್ಬೋದು. ಜನರಲಾಗಿ ಐ ಡೋಂಟ್ ಪ್ರಿಫರ್ ಸ್ನೀಕರ್ಸ್, ಯಾಕಂದರೆ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಫ್ಲ್ಯಾಟ್ ಶೂಸನ್ನೇ ಹಾಕ್ಕೊಂಡಿರ್ತೀನಿ. ನಾನಿಲ್ಲಂತ ಅಂದರೆ ಇಲ್ಲಿ ಬಂಡೆಕಲ್ಲಿಂದ ಬಂಡೆಕಲ್ಲಿಗೆ ಹತ್ತಿ ಲಾಸ್ಟಿಗೆ ಇಲ್ಲಿ ಬಂದೆ. ಆ ಸೆಂಟ್ರಲ್ ಬಂದುಬಿಟ್ಟು ಫೋಟೋ
ತೆಗೆಸ್ಕೊಂಡೆ. ಅಲ್ಲೇನಂತ ಹೇಳಿ ಎಲ್ಲರೂ ಫೋಟೋ ತೆಗಿತಾ ಇರ್ತಾರೆ. ಅಲ್ಲಿ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಆಯ್ತಾ ಇರ್ತಾರೆ. ನೀವು ಏನೋ ಜಸ್ಟ್ 300 400 ಏನೋ ಅಂದರು, ಆದರೆ ಫೋಟೋ ತೆಕ್ಕೊಡ್ತಾರೆ ಅಂತ. ಬಟ್ ನಾನು ತೆಗೆಸ್ಕೊಳ್ಳಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಮಾರ್ನಿಂಗ್ ಡ್ರೋನ್ ವೀಡಿಯೋಸ್ಗೆಲ್ಲ ಸ್ಪೆಂಡ್ ಮಾಡಿದ್ದೆ, ನಾವೇ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ರಿಪಲ್ ವಾಟರ್ ಫಾಲ್ಸ್ ಆದಮೇಲೆ ಈ ಬ್ರಿಡ್ಜೆಲ್ಲ ಕ್ರಾಸ್ ಮಾಡಿಕೊಂಡು ಇನ್ನೊಂದು ಪ್ಲೇಸ್ಗೆ ಹೋಗ್ತಾಯಿದ್ವಿ. ಅದು ಬಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ಇದೆ. ಆ ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲಂತ ಏನಂದರೆ ಮುಂಚೆ ಎಲ್ಲ ಇಲ್ಲಿ ವೆಹಿಕಲ್ಸ್ ಆಯಿತಾ ಹೋಗೋಕ್ಕೆ ಲೋ ಇತ್ತಂತೆ. ಲೇಟ್ರ್ ಆನ್ ಇದು ತುಂಬ ವರ್ಷ ಹಳೆಯದು. ಇವಾಗೇನಂತ ಹೇಳಿದ್ರೆ ವೆಹಿಕಲ್ಗೆಲ್ಲ ಪರ್ಮಿಷನ್ ಇಲ್ಲ. ಇವಾಗ ಏನಂತ ಹೇಳಿದ್ರೆ ಜಸ್ಟ್ ನೀವು ಹಾಗೆ ವಾಕ್ ಮಾಡಿ ಹೋಗಿ ನೋಡ್ಕೊಂಡು ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದು ವಾಟರ್ ಫಾಲ್ಸ್ ಎಲ್ಲ ಇತ್ತು. ಇಲ್ಲಿ ಆ್ಯಕ್ಚುಲಿ ಬೇರೆ ಟೈಮಲ್ಲಿ ತುಂಬ ನೀರಿರುತ್ತಂತೆ. ಬಟ್ ಈ ಸಲ ಅಷ್ಟೊಂದು ಇಲ್ಲೆಲ್ಲ ಮಳೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನೀರಿರಲಿಲ್ಲ. ಬಟ್ ಆ ಪ್ಲೇಸ್ಗೆ ಹೋಗಿ ನೋಡಿದ್ರೆ ಮಾತ್ರ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಹೇಳಿದ್ರೆ ನಿಮ್ಗೊಂಥರ ನೀವೇ ಮೆಸ್ಮರೈಸ್ ಆಗಿಬಿಡ್ತೀರಾ. ಆಮೇಲೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಅಂದರೆ ನೇಚರ್ ಅಂದರೆ ಎಷ್ಟು ಬ್ಯೂಟಿಫುಲ್ ಇದೆ ಅನ್ನೋದು ನಿಮಗೆ ಅಲ್ಲಿ ಹೋದಾಗ ಫೀಲ್ ಆಗುತ್ತೆ. ಅಲ್ಲಿ ಯಾವ ಕಡೆ ನೋಡಿ, ಈ ಬೆಟ್ಟ ಎಷ್ಟು ದೊಡ್ಡದಿದೆ, ದೊಡ್ಡ ಬಂಡೆಕಲ್ಲು. ನಾನು ಆ್ಯಕ್ಚುಲಿ ಈ ಬ್ರಿಡ್ಜ್ ಹತ್ರ ಹೋದಾಗ ಹಿಂದೆ ತಿರುಗಿನೇ ನೋಡಿರಲಿಲ್ಲ, ಮುಂದೆ ಏನು ಕಾಣುತ್ತೆ ಅದನ್ನೇ ನೋಡ್ತಾ ಇದ್ದೆ. ಯಾಕೋ ಹಿಂಗೆ ತಿರುಗಿಬಿಟ್ಟು ವೀಡಿಯೋ ತೆಕ್ಕೊಳ್ಳೋಣ ಅಂತ ನೋಡಿದಾಗ ನಂಗೆ ಅಷ್ಟು ದೊಡ್ಡ ಬಂಡೆ ಕಾಣಿಸ್ತು. ಅದು ನಾನು ಹಾಗೆ ಎಲ್ಲ ವೀಡಿಯೋ ತೆಗೆದು ಎಲ್ಲ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಎಲ್ಲ ಅದನ್ನೇ ಎಂಜಾಯ್ ಮಾಡಿದೆ. ಏನಂತ ಹೇಳಿದ್ರೆ ಏನು ಹೇಳ್ತಾರೆ, ನೇಚರ್ ಬ್ಯೂಟಿನ ಎಂಜಾಯ್ ಮಾಡಿದೆ. ಆಮೇಲೆ ನಾನು ನೋಡಿ ಮತ್ತೊಂದು ಈ ಡ್ಯಾಮ್ ಹತ್ರ ಬರ್ತಾ ಇದ್ದೀನಿ. ಇದಕ್ಕೆ ಪೊನ್ಮುಡಿ ಡ್ಯಾಮ್ ಅಂತ ಕರೀತಾರೆ. ಇದಕ್ಕೆಲ್ಲ ಏನಂತ ಹೇಳಿದ್ರೆ ನಿಜವಾಗೂ ನೀವು ಈ ಹೋಗೋ ರೋಡ್, ಇದು ಪನ್ಮುಡಿ ಡ್ಯಾಮ್ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಏನಂತ ಹೇಳಿದ್ರೆ ಅದಕ್ಕೆ ರೀಚ್ ಆಗಬೇಕಂತೆ ತುಂಬ ನ್ಯಾರೋ ರೂಟ್ಸ್ ಇದೆ. ಅಲ್ಲಿ ನಿಮ್ಗೆ ಏನಂತ ಹೇಳಿದರೆ ನಾರ್ಮಲ್ ವೆಹಿಕಲ್ ಹೋಗಲ್ಲ, ನೀವು ಜೀಪಲ್ಲೇ ಹೋಗಬೇಕಾಗತ್ತೆ. ನಾವು ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಪೊನ್ಮುಡಿ ಡ್ಯಾಮ್ ನೋಡಿದಾದ್ಮೇಲೆ ನಿಮಗೆ ಅಲ್ಲೇ ಪಕ್ಕದಲ್ಲಿ ನೀವೀಗ ಹೋಗ್ತಾ ಇದ್ದೀನಲ್ಲ ನಾನು, ಈ ಪ್ಲೇಸಲ್ಲೇ ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ಲಾಸ್ಟಿಗೆ ಆ ಜೀಪ್ ಬಂದು ಬೀಳತ್ತಲ್ಲ, ದೀಪಿಕಾ ಪಡ್ಕೋನ್ ಮತ್ತು ಶಾರುಖ್ ಖಾನ್ದು ಒಂದು ಸೀನ್ ಇದೆ ಅಲ್ಲ, ಅದು ಇಲ್ಲೇ ಬಂದು ಬೀಳೋದು. ಮುಂಚೆ ಏನಂತ ಹೇಳಿದರೆ ಆ ಟೈಮಲ್ಲಿ ಇದಕ್ಕೆ ಕೆಳಗಡೆ ಹೋಗೋಕ್ಕೆ ಅಂದರೆ ವೆಹಿಕಲ್ಸ್ ಹೋಗೋಕ್ಕೂ ರೂಟ್ ಇತ್ತಂತೆ. ಇವಾಗೆಲ್ಲ ಇದೆಲ್ಲ ಮಳೆ ಎಲ್ಲ ಬಂದುಬಿಟ್ಟು ಕೇರಳದಲ್ಲಿ ತುಂಬ ಈ ಥರ ಏನಂದರೆ ಮಣ್ಣೆಲ್ಲ ಸ್ಲೈಡೆಲ್ಲ ಆಗಿಬಿಟ್ಟು ಈಗ ಅದು ಕ್ಲೋಸ್ ಆಗಿದೆ ಅಂತೆ. ನಾವು ಇಳ್ಕೊಂಬಂದಿದ್ದು ತುಂಬ ಸ್ಟೀಪ್ ಇತ್ತು ಮತ್ತು ಸ್ಟೆಪ್ಸ್ ಥ್ರೂನೇ ಇಳ್ಕೊಂಬಂದ್ವಿ. ಇದೇ ಪ್ಲೇಸಲ್ಲಿ ಇದಕ್ಕೆ ಏನಂತ ಹೇಳಿದರೆ ಇಕೋ ಪಾಯಿಂಟ್ ಅಂತಲೂ ಕರೀತಾರೆ. ಇದು ಈ ಪ್ಲೇಸ್ಗೆ ಬರೋಕ್ಕಿಂತ ಮಧ್ಯದಲ್ಲೇ ನೀವು ಆ್ಯಕ್ಚುಲಿ ವಿಷಲ್ ಏನಾದರೂ ಹಾಕಿದ್ರೆ ಅದು ವಾಪಸ್ ನಿಮಗೇ ಅದೇ ಥರ ವಿಷಲ್ ಕೇಳಿಸುತ್ತೆ. ನಿಮ್ಮ ಹೆಸರು ಹೇಳಿದ್ರೂ ಕೇಳಿಸತ್ತಂತೆ. ಬಟ್ ನನಗೆ ಅಷ್ಟು ದೊಡ್ಡ ವಾಯ್ಸೇ ಇಲ್ಲ. ನಾನು ಹೇಳಿದ್ರೆ ನನಗೆ ಅಮ್ಮ ಹೇಳ್ತಾರೆ, ನೀನು ಕೂಗೋದು ನನಗೆ ಕೇಳಿಸಲ್ಲ, ಇನ್ನು ಅದು ಇಕೋ ಆಗಿ ಹೆಂಗೆ ಬರುತ್ತೆ ಅಂತ. ಬಟ್ ಅಲ್ಲಿ ಒಂದಷ್ಟು ಜನ ಮೇಲ್ಸ್ ಎಲ್ಲ ಮೆನ್ ಎಲ್ಲ ಇದ್ದರು, ಅವರೆಲ್ಲ ವಿಷಲ್ ಹಾಕಿದ್ರು. ಅದು ಮಾತ್ರ ವಾಪಸ್ ನಿಜವಾಗೂ ಅದು ಇಕೋ ಆಗಿ ಬಂತು. ಈ ಪ್ಲೇಸ್ ಅಂತೂ ಎಷ್ಟು ಚೆಂದ ಇದೆ ಅಂದರೆ ಯು ವಿಲ್ ಫೀಲ್ ದಟ್ ಏನಂತ ಹೇಳಿದ್ರೆ ಆ ಗ್ರೀನ್ರಿ ಮತ್ತು ವಾಟರ್ದು ಫ್ಲೋ ಆಗೋ ಸೌಂಡು ಮತ್ತು ಏನಂತ ಹೇಳಿದರೆ ಆ ತಣ್ಣನೆ ಗಾಳಿ, ಇದೆಲ್ಲ ಏನಂತ ಹೇಳಿದ್ರೆ ಅಲ್ಲಿ ಹೋಗಿನೇ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವೇನಾದರೂ ಈ ಪ್ಲೇಸಸ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಒಂದು ಸೀಕ್ರೆಟ್ ಟಿಪ್, ನೀವು ಫಸ್ಟ್ ಹಾಫಲ್ಲಿ ಹೋಗಲೇಬೇಡಿ. ಬಿಕಾಸ್ ನೀವು ಸೆಕೆಂಡ್ ಹಾಫಲ್ಲೇ ಪ್ಲ್ಯಾನ್ ಮಾಡಿ. ಆವಾಗ ಏನಂತ ಹೇಳಿದರೆ ಈ ವೆದರೆಲ್ಲ ಏನಂತ ಹೇಳಿದ್ರೆ ಸನ್ಲೈಟ್ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಮತ್ತು ಇದೆಲ್ಲ ಇನ್ನೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನಂಗೆ ಆ್ಯಕ್ಚುಲಿ ನಾನು ಈ ಟ್ರಿಪ್ಪಲ್ಲಿ ತುಂಬ ಲಕ್ಕಿ ಅಂತ ಅನ್ಕೊತೀನಿ. ಬಿಕಾಸ್ ನನಗೆ ಇವಾಗ ಈ ಜೀಪ್ ಡ್ರೈವರ್ ಅಂತ ಸಿಕ್ಕಿದ್ರಲ್ಲ, ಅವರು ಸಹಿತ ತುಂಬ ಒಳ್ಳೆಯವರಿದ್ದರು. ಅವರು ಆ್ಯಕ್ಚುಲಿ ತುಂಬ ಹೆಂಗಿದ್ರು, ಅವ್ರಿಗೆ ಯಾವ ಥರ ವೀಡಿಯೋ ತೆಗಿಬೇಕು, ಫೋಟೋ ತೆಗಿಬೇಕು ಅದೆಲ್ಲ ಗೊತ್ತಿತ್ತು. ಅವರೇ ನನಗೆ ಎಷ್ಟೊಂದು ವೀಡಿಯೋಸ್ ಎಲ್ಲ ತೆಕ್ಕೊಟ್ರು. ಸೊ ನಾನು ಅದಕ್ಕೆ ಅವ್ರಿಗೆ ಅಂತ ಇದ್ದೆ, ಫಸ್ಟ್ ರಿಪಲ್ ವಾಟರ್ ಫಾಲ್ಸಲ್ಲೂ ನೀವು ನನ್ನ ಜೊತೆಗೆ ಬರಬೇಕಾಗಿತ್ತು ವೀಡಿಯೋ ಮತ್ತು ಫೋಟೋ ತೆಕ್ಕೊಡೋಕ್ಕೆ ಅಂತ. ಅದಾದಮೇಲೆ ನಾವು ಇದಕ್ಕೆ ಏನಂತ ಹೇಳಿದ್ರೆ ಸನ್ಸೆಟ್ ಪಾಯಿಂಟ್ಗೆ ಬಂದ್ವಿ. ಸನ್ಸೆಟ್ ಪಾಯಿಂಟ್ ಆ್ಯಕ್ಚುಲಿ ನನಗೊಂದು ಸ್ವಲ್ಪ ಭಯ ಅನಿಸ್ತು. ನಾನೇನು ಇಲ್ಲಿ ಕೂತಿದ್ದೀನಲ್ಲ, ಆ ಪ್ಲೇಸ್ ಕೆಳಗಡೆ ತುಂಬ ಅಂದರೆ ತುಂಬ ಸ್ಟೀಪ್ ಇದೆ. ಬಟ್ ಅವ್ರೇನಂತ ಹೇಳಿದರೆ ನನಗೆ ಧೈರ್ಯ ಕೊಟ್ಬಿಟ್ಟು ಇಲ್ಲಿ ಕುತ್ಕೊಳ್ಳಿ ಮೇಡಮ್, ಪರವಾಗಿಲ್ಲ, ನಾನು ವೀಡಿಯೋ ತೆಗಿತೀನಿ, ಆಮೇಲೆ ಫೋಟೋ ತೆಗಿತೀನಿ ಅಂತ ಹೇಳಿದ್ರು. ಬಟ್ ನಾನು ರಾತ್ರಿ ಮಲ್ಕೊಂಡಾಗ ಅಯ್ಯೋ ವೈ ಡಿಡ್ ಐ ಟೇಕ್ ಅ ಚಾನ್ಸ್, ನಾನು ಅಷ್ಟು ಹತ್ತಿರ ಹೋಗಬಾರ್ದಾಗಿತ್ತು ಅಂತ ಒಂದು ತುಂಬ ಸಲ ನೆನಪಾಗಿ ಭಯ ಕೂಡ ಆಗ್ತಾಯಿತ್ತು. ಸೊ ನೀವೇನಾದ್ರು ಹೋದಾಗ ಸ್ವಲ್ಪ ಕೇರ್ಫುಲ್ಲಾಗೇ ಇರಿ. ನಾನು ಸ್ವಲ್ಪ ಓವರ್ ಎಕ್ಸೈಟ್ಮೆಂಟಲ್ಲಿ ಮುಂದೆ ಹೋಗೋದು ಆ ಥರ ಎಲ್ಲ ಮಾಡ್ತೀನಿ ಸ್ವಲ್ಪ. ಬಟ್ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಈ ಪ್ಲೇಸ್ ನಿಜಾನು ತುಂಬ ಸ್ಟೀಪ್ ಇದೆ.
ಸೊ ಅದೆಲ್ಲ ನೋಡಿಕೊಂಡು ಆಮೇಲೆ ನಾವು ವಾಪಸ್ ಬಂದ್ವಿ. ವಾಪಸ್ ಬಂದಾದಮೇಲೆ ಏನಂತ ಹೇಳಿದರೆ, ನನಗೆ ಆಯುರ್ವೇದಿಕ್ ಮಸಾಜ್ ತೊಗೋಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ಸೇಮ್ ನಮ್ಮ ಡ್ರೈವರ್ನೇ ಸಜೆಸ್ಟ್ ಮಾಡಿದರು. ಇದು ನನಗೆ ಆ್ಯಕ್ಚುಲಿ ನಾನು ಎಲ್ಲಿ ಉಳ್ಕೊಂಡಿದ್ದೆ ಅಲ್ಲ, ಬ್ರಿಟಿಷ್ ಕಾಂಟಿ ಅಂತ ಅದ್ರ ಪಕ್ಕನೇ ಈ ಆಯುರ್ವೇದಿಕ್ ಸೆಂಟರ್ ಸಹಿತಾನೂ ಇತ್ತು, ಮಸಾಜ್ ಸೆಂಟರ್. ಸೊ ನಾನು ಅಲ್ಲಿ ಹೋದೆ. ಅವ್ರೇನಂತ ಹೇಳಿದರೆ, ಆಯುರ್ವೇದಿಕ್ ಆಯಿಲ್ ಬರುತ್ತಲ್ಲ ಕೇರಳದು, ಅದನ್ನು ಹಾಕಿಬಿಟ್ಟು ನನಗೆ ಮಸಾಜ್ ಮಾಡಿದರು. ಎಷ್ಟು ಚೆಂದ ನಿದ್ದೆ ಬಂತು ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ನಿದ್ದೆ ಬಂತು. ನನಗೆ ಹೋಲ್ ಡೇದೆಲ್ಲ ಸ್ಟ್ರೆಸ್ ಮತ್ತು ಬಾಡಿ ಪೇಯ್ನ್ ಎಲ್ಲದೂ ಹೋಯಿತು. ಸೊ ಏನಕ್ಕೆ ಇವಳು ಮತ್ತೆ ಇದು ಹಾಟ್ ಏರ್ ಬಲೂನ್ದು ವಿಡಿಯೋ ಹಾಕಿದ್ದಾಳೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಬಿಕಾಸ್ ಈ ವಿಡಿಯೋ ನನಗೆ ತುಂಬ ಕ್ಲೋಸ್ ಟು ಮೈ ಹಾರ್ಟ್, ಅದಕ್ಕೆ ಇದನ್ನು ಹಾಕಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ನಿಮಗೆ ಮುನ್ನಾರಲ್ಲಿ ಆಲ್ಮೋಸ್ಟ್ ಬೆಸ್ಟ್ ಪ್ಲೇಸಸ್ ಏನಿದೆ ಎಲ್ಲದನ್ನು ಕವರ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ನೀವೇನಾದರೂ ನೆಕ್ಸ್ಟ್ ಟೈಮ್ ಹೋಗೋದಿದ್ದರೆ ನೀವು ಇದನ್ನೆಲ್ಲ ಈ ವಿಡಿಯೋನ ಫಾಲೋ ಮಾಡ್ಬೋದು. ಮತ್ತು ನಿಮಗೇನಾದರೂ ನನ್ನ ಟ್ರಾವೆಲ್ ಏಜೆಂಟು ನಂಬರ್ ಇಲ್ಲ ಅಂತ ಹೇಳಿದರೆ, ನಮ್ಮ ಡ್ರೈವರ್ ಸೂರಜ್ ಅಂತ ನಮ್ಮ ಡ್ರೈವರ್ ಅವ್ರದ್ದು ಏನಾದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನು ಬೇಕು ಅಂತ ಹೇಳಿದ್ರು ನನಗೆ DM ಮಾಡಿ ಇಲ್ಲ ಮೆಸೇಜ್ ಹಾಕಿ, ಐ ವಿಲ್ ಗಿವ್ ಯು. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೇನು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡೋಣ ನೆಕ್ಸ್ಟ್ ಟೈಮ್ ಈ ವಿಡಿಯೋನ ನೋಡಿಕೊಂಡು ನೀವು ಯಾರ್ಯಾರು ನಿಮ್ಮದು ಮುನ್ನಾರ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತೀರಾ ಅಂತ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.